ಸಾಕಷ್ಟು ಪ್ರಶ್ನೆಗಳನ್ನು ಪ್ರಾಕ್ಟಿಕಲ್ ಆಗಿ ನಿಖೇತ್ ಅವರು ಇಟ್ಟಿದ್ದಾರೆ. ಒಂದು ವೇಳೆ ಇದೇ ಮೈತ್ರಿ ಮುಂದುವರೆದ ನಂತರ ಕಾರ್ಯಕರ್ತರ ವಿಚಾರವಾಗಿರ್ಬೋದು, ಅಲ್ಪಸಂಖ್ಯಾತರ ವಿಚಾರ ಆಗಿರ್ಬೋದು, ಹೆಂಗೆ ಇವರಿಗೆ ಓಟ್ ಹಾಕ್ತಾರೆ, JDS ಅನ್ನು ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು BJPಗೆ ಮೈತ್ರಿ ಮಾಡ್ಕೊಂಡ ನಂತರ ಹೆಂಗೆ ಓಟ್ ಬೀಳುತ್ತೆ ಅನ್ನೋದು ಅವರ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಇವರಿಬ್ಬರಿಂದ ಪಡ್ಕೋತೀನಿ. ಎಸ್ ವಿನಯ್ ಸರ್, ಬಹಳ ಸ್ಪಷ್ಟವಾಗಿ ನೋಡಿ, ಇವತ್ತು ರಾಜ್ಯದ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇರ್ಬೋದು, ಲೋಕಸಭೆ ಎಲೆಕ್ಷನ್ ಇರ್ಬೋದು, ಜನ ಬಹಳ ಬುದ್ಧಿವಂತರಿದ್ದಾರೆ. ನೀವು ಪ್ರತಿಯೊಂದು ಮತಗಟ್ಟೆಗೆ ಹೋಗಿ, ಮತಗಟ್ಟೆನಲ್ಲಿ ಎರಡೂ ಸೈಮಲ್ಟೇನಿಯಸ್ ಎಲೆಕ್ಷನ್ ಆಗುತ್ತೆ ಅಂತ ಅನ್ಕೊಳ್ಳಿ. ರಾಜ್ಯಸಭೆ ಮತ್ತು ವಿಧಾನಸಭೆ ಮತ್ತು ಲೋಕಸಭೆ. ನೀವು ಬಟನ್ ಪ್ರೆಸ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬ ಮತದಾರ, ಅವನ ಅಲ್ಪಸಂಖ್ಯಾತ ಇರ್ಬೋದು, ಸಾಮಾನ್ಯ ರೈತ ಇರ್ಬೋದು, ನೀವು ಅನ್ಪಡ್ ಅನ್ನೋರು ಇರ್ಬೋದು, ನೀವು ಬಹಳ ಸ್ಪಷ್ಟವಾಗಿ ಯೋಚನೆ ಮಾಡ್ತಾನೆ. ಕೇಂದ್ರದಲ್ಲಿ ಮೋದಿ ಅವರ ನೇತೃತ್ವದ ಸರ್ಕಾರದ ಅವಶ್ಯಕತೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಈ ಅಭಿವೃದ್ಧಿ ಒಳನೀತಿ ನಡೀತಿರೋದ್ರಿಂದ ಇವತ್ತು ಇದು ಮುಂದುವರಿಸಬೇಕು ಅಂತಕ್ಕಂಥ ವಾತಾವರಣ ಖಂಡಿತವಾಗ್ಲೂ ಇದೆ. ನೋಡಿ, ಯಾವುದೇ ಹೆಚ್ಚುಗಾರಿಕೆ ಇಲ್ಲ. ಇದು ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಸ್ಟೇಟ್ಮೆಂಟ್ ಮಾಡ್ತಿರೋದಲ್ಲ. 28ಕ್ಕೆ 28 ಸೀಟ್ ಗೆಲ್ಬಹುದು ಅನ್ನೋದು ನಮ್ಮ ರಾಜ್ಯಾಧ್ಯಕ್ಷ ಹೇಳ್ತಿದ್ದಾರೆ, ಇವತ್ತು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಖಂಡಿತವಾಗ್ಲೂ ಅದೇ ರಾಜ್ ಅವರು ಎತ್ತಿದ್ದ ಪಾಯಿಂಟ್ಸ್ ಎಲ್ಲ ಮೋದಿ ಅವರ ವಿಚಾರದ ನೆಗ್ಲಿಜಿಬಲ್, 100% ನೆಗ್ಲಿಜಿಬಲ್. ಏನ್ ಹೇಳ್ತೀರಾ? ಯಾಕೆಂದ್ರೆ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಯಾವತ್ತು ಕುಮಾರಣ್ಣ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ದೊಡ್ಡಗೌಡರು ಕೊಟ್ಟಿದ್ದಾರೆ. ನಮ್ಮ ಸಿದ್ಧಾಂತ ಏನಿರುತ್ತೆ ಆ ಸಿದ್ಧಾಂತ ಇದ್ದೇ ಇರುತ್ತೆ ಸರ್. ಬಿಜೆಪಿ ಜೊತೆ ಮೈತ್ರಿ ಮಾಡ್ತಿದೀವಿ ಅಂದಾಗ ನಮ್ಮ ಟಾರ್ಗೆಟ್ ಆಗಂತ ಹೇಳಿ ಒಂದು ಈಗ ಬಿಜೆಪಿ ಕೋಮುವಾದಿ ಪಕ್ಷ ಅಂತ ಎಲ್ಲೂ ಅದು ಗುರುತಿಸ್ತಿರೋದು ಯಾರು, ಪಾಯಿಂಟ್ ಔಟ್ ಮಾಡ್ತಿರೋದು ಕಾಂಗ್ರೆಸ್ ಅವರು. ನಾನು ಹಿಂದೆ ಉದಾಹರಣೆ ಕೊಟ್ಟಾಗೆ ಮಹಾರಾಷ್ಟ್ರದಲ್ಲಿ ಅವರು ರೈಟ್, ಉದ್ಧವ್ ಠಾಕ್ರೆ ಅವರು ಗಮನಕ್ಕೆ ತರ ಕೇಳ್ತೀನಿ. ಉದ್ಧವ್ ಠಾಕ್ರೆ ಅವರು ಮುಖ್ಯಮಂತ್ರಿ ಆದ ದಿನನೇ ನನ್ನ ಪಕ್ಷದ ತತ್ವ ಸಿದ್ಧಾಂತಗಳು, ಹಿಂದೂ ಪರ ಹೋರಾಟಗಳನ್ನ ನಾನು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳಿಕೆ ಕೊಟ್ಟಿದ್ದು ಅವತ್ತಿನ ದಿನನೇ. ಅವತ್ತು ಕಾಂಗ್ರೆಸ್ ಅವರು ಅದೆಲ್ಲ ನಿಮ್ಮಲ್ಲೇ ಇರಲಿ, ಆ ಸಿದ್ಧಾಂತ ಇರಲಿ, ನಾವು ಒಂದು ಸರ್ಕಾರ ಮಾಡೋಣ ಅಂತ ಅವತ್ತು ಕಾಂಗ್ರೆಸ್ ಅವರು ಮಾಡಿದ್ರು. ಅವ್ರಿಗೆ ಹೇಗೆ ಅಲ್ಲಿ ಇಂಪ್ಯಾಕ್ಟ್ ಆಗಿಲ್ಲ. ದೇವೇಗೌಡರು, ಕುಮಾರಣ್ಣ ಅವರು ಕೊಟ್ಟಂತ ಅಲ್ಪಸಂಖ್ಯಾತರಿಗೆ ಕೊಡುಗೆಗಳಿದೆಯಲ್ಲ ಸರ್, ಅದು ಇವತ್ತಿಗೂ ಕಾಂಗ್ರೆಸ್ ಅವರು 75 ವರ್ಷ ಬಂದ್ರು ಅದು ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತು ಕ್ಲಾರಿಟಿ ನಾನು ಏನ್ ಹೇಳ್ದೆ ಹೇಳಿ, ಕುಮಾರಣ್ಣ ಅವರು ಅಲ್ಪಸಂಖ್ಯಾತರಿಗೆ ಗೊತ್ತಿದೆ, ಅಧಿಕಾರದಿಂದ ಇವತ್ತು ಕುಮಾರಣ್ಣ ಅವರು ಹೋಗ್ತಾ ಇಲ್ಲ. ಒಂದು ಹೊಸ ರಾಜಕಾರಣ ಸೃಷ್ಟಿಸೋಣ ರಾಜ್ಯದಲ್ಲಿ, ಎಲ್ಲೋ ಒಂದು ಕಡೆ ಅದು ದಿಕ್ಕು ತಪ್ತಾ ಇದೆ, ನಾನು ಅದ್ರ ಜೊತೆ ಕೈ ಜೋಡಿಸೋಣ. ನಾನೇನಾದ್ರೂ ಇವತ್ತು ಅಧಿಕಾರದಲ್ಲಿ ಹೋಗೋದಾಗಿರೋ ಸರ್, ಅವತ್ತೇ ಬಿಜೆಪಿ ಜೊತೆ ಕೈ ಜೋಡಿಸಿರೋರು. ಹೇಗೆ ಅವತ್ತು ಒಂದು ಸಮ್ಮಿಶ್ರ ಸರ್ಕಾರ ನಾವು ಕಾಂಗ್ರೆಸ್ ಮಾಡಿದ್ವಿ, ಕಾಂಗ್ರೆಸ್ ಅವರು ಅದು ಬಿಡಿ, ಅದು ಬಿದ್ದೋಯ್ತು. ಅದು ಅವತ್ತು ಕುಮಾರಣ್ಣ ಅವ್ರು ಮನ್ಸು ಮಾಡಿದ್ರೆ ನಾನು ಇನ್ನೂ 5 ವರ್ಷ ಸರ್ಕಾರದಲ್ಲೇ ಇರ್ತೀನಿ ಚೀಫ್ ಮಿನಿಸ್ಟರ್ ಆಗಿ ಅಂದ್ರೆ ಬಿಜೆಪಿ ಜೊತೆ ಓಡೋಗಿರೋರು. ನಾನು ಹೇಳ್ತಿದ್ದೀನಿ, ಖಂಡಿತ ಅಲ್ಪಸಂಖ್ಯಾತರು ಕೈ ಬಿಡಲ್ಲ ಸರ್. ಈ ಚುನಾವಣೆ ಆಗುತ್ತೆ. ಈಗ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತರು, ಅದೇ ಚನ್ನಪಟ್ಟಣದಲ್ಲಿ ಕೈ ಹಿಡಿಲಿಲ್ವ ಅಲ್ಪಸಂಖ್ಯಾತರು? ಚುನಾವಣೆ ಅಂದಾಗ ಇರುತ್ತೆ. ಈ ಬಾರಿ ಕಾಂಗ್ರೆಸ್ ಅವ್ರಿಗೆ ಮತ ಕೊಟ್ರು, ಈಗ ಒಕ್ಕಲಿಗರು ಅತಿ ಹೆಚ್ಚು ಮತ ಕೊಟ್ಟರು. ಮುಖ್ಯಮಂತ್ರಿ ಮಾಡ್ತಾರೆ. ನಿಖೇತ್, ಒಂದು ಮಾತು ನಾನು ಯಾವಾಗಲೂ ಕೇಳ್ಪಡ್ತಾ ಇರ್ತೀನಿ, ವಿಧಾನಸಭೆ ಚುನಾವಣೆ ನಡೆಯೋ ರೀತಿನೇ ಬೇರೆ, ಲೋಕಸಭಾ ಚುನಾವಣೆ ನಡೆಯೋ ರೀತಿನೇ ಬೇರೆ. ಅದೇ ಮತದಾರರು ವಿಧಾನಸಭೆಯಲ್ಲಿ ಬೇರೆ ತೀರ್ಮಾನ ತಗೊಂಡಿರ್ತಾರೆ, ಲೋಕಸಭೆಯಲ್ಲಿ ಬೇರೆ ತೀರ್ಮಾನ ತಗೊಂಡಿರ್ತಾರೆ. ಈ ಥರ ಈಗ ಇವ್ರು ಹೇಳ್ದಂಗೆ, ಇದು ನನ್ನ ಮಾತಲ್ಲ, ಇವ್ರು ಹೇಳ್ದಂಗೆ ಮೋದಿ ಅನ್ನೋ ಫ್ಯಾಕ್ಟರ್ ಮುಂದೆ, ಮೋದಿ ಅಂತ ಒಂದು ಭದ್ರ ಆಡಳಿತವನ್ನು ಕೊಡ್ತಕ್ಕಂಥ ವ್ಯಕ್ತಿಯ ಮುಂದೆ ಇವೆಲ್ಲ ನೀವು ಹೇಳಿದ ರೀಸನ್ಗಳೆಲ್ಲ ನಗಣ್ಯವಾಗುತ್ತೆ. ಒಪ್ತೀರಾ ಸರ್? ಈಗ ಅವ್ರು ಹಂಗೆ ಹೇಳಬೇಕು, ಅವ್ರ ಹತ್ರ ಬೇರೆ ಇನ್ನೇನು ಆಯುಧಗಳಿಲ್ಲ, ಆದ್ರಿಂದ ಅವ್ರು ಹಂಗೆ ಹೇಳ್ಬೇಕು. ಯಾಕೆಂದ್ರೆ ಯಾವತ್ತೂ ಅವರು ಇಲ್ಲಿ ಲೋಕಲ್ ಮುಖ ತೋರ್ಸೇ ಇಲ್ಲ. ನಾನ್ ಕ್ಯಾಂಡಿಡೇಟ್, ನನ್ನ ಮುಖ ನೋಡಿ ಓಟ್ ಹಾಕ್ರಿ ಅಂತ ಹೇಳೋ ಯಾವಾಗ ಸಾಮರ್ಥ್ಯ ಇರಲ್ಲ, ಮೋದಿ ನೋಡಿ ಓಟ್ ಹಾಕಿ ಅಂತ ಹೇಳ್ಬೇಕು. ಅವ್ರು ಹಂಗೆ ಹೇಳೋದು. ಆದ್ರೆ ಏನು ಅಂತಂದ್ರೆ, ಇವತ್ತು ಕರ್ನಾಟಕ ಜನ, ಒಂದು ಮಾತಿದೆ ಸರ್, ನಂದಲ್ಲ ಇದು, ಅಬ್ರಹಂ ಲಿಂಕನ್ ಹೇಳಿದ ಮಾತು, ಆಲ್ ದ ಪೀಪಲ್ ಕ್ಯಾನ್ ಬಿ ಫೂಲ್ಡ್ ಫ್ಯೂ ಟೈಮ್ಸ್, ಫ್ಯೂ ಪೀಪಲ್ ಕ್ಯಾನ್ ಬಿ ಫೂಲ್ಡ್ ಆಲ್ ದ ಟೈಮ್ಸ್, ಬಟ್ ಆಲ್ ದ ಪೀಪಲ್ ಕೆನಾಟ್ ಬಿ ಫೂಲ್ಡ್ ಆಲ್ ದ ಟೈಮ್ಸ್ ಅಂತ. ಇದೇ 25 ಜನ MP ಅದ್ರ ಹಿಂದಿನ ಸರ್ತಿಗೂ ಓಟ್ ಹಾಕಿದ್ರು. ಇದೇ 28 ಜನ MP ಮೋದಿ ಮುಖ ತೋರಿಸ ಈ ಸತಿನೂ ಓಟ್ ಹಾಕಿದ್ರು. ಆದ್ರೆ ಇವತ್ತು ಬರ ಬಂದಿದೆ. ಯಾರು 26 ಜನ ಒಟ್ಟಿಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಮೋದಿಜಿ ನಮ್ಮ ರಾಜ್ಯಕ್ಕಿಂತ ಪರಿಸ್ಥಿತಿ ಆಗಿದೆ ಮಾತಾಡ್ಲಿಲ್ಲ. ಇದನ್ನ ಜನ ನೋಡಿಲ್ವಾ? ಬರ ಅನುಭವಿಸ್ತಿರೋ ಜನ ನೋಡಿಲ್ವಾ? ಅದ್ರ ಹಿಂದಿನ ಸರ್ತಿ ಇಂಥ ಸಮಸ್ಯೆಗಳು ಬಂದಾಗ, ಪ್ರವಾಹ ಬಂದಾಗ ಅವತ್ತು ಹೋಗಿ ಮಾತಾಡ್ಲಿಲ್ಲಪ್ಪ. ಇಲ್ಲಿದ್ದವರೆಲ್ಲರೂ ಅಸಮರ್ಥರ ತರ ಕೂತ್ಕೊಂಡಿದ್ರು. ಅದನ್ನ ಕರ್ನಾಟಕ ರಾಜ್ಯದ ಜನ ನೋಡಿಲ್ವಾ? ಇವತ್ತು ಅದೇ ಮೋದಿ ಮುಖ ತೋರಿಸಿದ ತಕ್ಷಣ ಓಟ್ ಹಾಕ್ಬಿಡ್ತಾರೆ ಅನ್ನೋ ಹಾಗಿದ್ರೆ, ಕರ್ನಾಟಕ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಮೋದಿಜಿಯವರು ಎಲ್ಲೆಲ್ಲಿ ಬಂದು ರ್ಯಾಲಿ ಮಾಡಿದ್ರು ಆ ಎಲ್ಲ ಕಡೆ ಬಿಜೆಪಿ ಸೋತಿದೆಯಲ್ಲ. ಹಾಗಾದ್ರೆ ಅಲ್ಲಿ ಜನ ಈ ಸರ್ತಿ ಮಂಗ ಆಗಿಲ್ಲ, ಈ ಸರ್ತಿ ಜನ ತೀರ್ಮಾನ ಮಾಡಿದ್ರು. ಇದೇ ತೀರ್ಮಾನ ಈ ಬಾರಿಯೂ ಆಗ್ತದೆ. ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಲೋಕಸಭೆಯಲ್ಲೂ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಹೆಂಗೆ ವಿಧಾನಸಭೆಯಲ್ಲಿ ಮೋದಿ ರ್ಯಾಲಿ ಮೋದಿಯವರ ಪ್ರಭಾವ ಇದೆ, ಮೋದಿಯವರ ಮಾತು ಕೇಳಿದ ತಕ್ಷಣ ಜನ ಓಟ್ ಹಾಕ್ಬಿಡ್ತಾರೆ ಅನ್ನೋಂಗಿದ್ರೆ, ವಿಧಾನಸಭೆಯಲ್ಲಿ ಹೋಗಿ ದಡ್ಡ ಓಟ್ ಹಾಕ್ಬೇಕಿತ್ತು.
ಆದ್ರೆ ಮೋದಿಯವರು ಹೋಗಿದ್ದಂತ ಎಷ್ಟು ಕಡೆ ಹೋಗಿದ್ರು ಅದೆಲ್ಲ ನೀವು ತೆಗೆದು ನೋಡಿ, ಅಲ್ಲೆಲ್ಲ ಕಡೆ ರ್ಯಾಲಿಗಳಾಗಿರೋ ಕಡೆ ಮೋದಿಯವರು ಹೋಗಿದ್ದ ಕಡೆಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಸೋತಿದೆ. ಸೊ ಹೀಗಿರ್ಬೇಕಾದ್ರೆ ಈ ಸರ್ತಿ ಹೆಂಗಾಗ್ತಾರೆ ಅಲ್ವಾ? ಇನ್ನೊಂದು ಮಾತು ಹೇಳ್ತೀನಿ, ಒಂದ್ ನಿಮಿಷ ನಾನು ಮುಗಿಸ್ಬಿಟ್ಟು. ಮುಗಿಸಿ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಮೋದಿಯವ್ರ ಮುಖ ತೋರಿಸಿದ ತಕ್ಷಣ ವೋಟ್ ಹಾಕ್ತಾರೆ ಅನ್ನುವಂಥ ಮನಸ್ಥಿತಿಯಿಂದ ಬಿಜೆಪಿ ಹೊರಗಡೆ ಬರದೇ ಹೋದ್ರೆ ಇದರ ಅನ್ಯಾಯ ಕರ್ನಾಟಕ ರಾಜ್ಯಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಇಲ್ಲಿನ ಲೋಕಸಭಾ ಸದಸ್ಯರೇನು ಆಯ್ಕೆಯಾಗಿ ಹೋಗಿದ್ರು, ಅವ್ರು ಎಂದಾದ್ರೂ ಅಲ್ಲಿ ಲೋಕಸಭೆ ಒಳಗಡೆ ಮಾತನಾಡಿದಾರ ಗಟ್ಟಿಯಾಗಿ ರಾಜ್ಯದ ಪರವಾಗಿ? ಈ ಪ್ರಶ್ನೆಯನ್ನು ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ. ಮತ್ತು ನಾವು ಸರ್ ಇಲ್ಲ ಮತ್ತೆ ನಾವು ಕೊಟ್ಟಿರುವಂತ ಯೋಜನೆಗಳೇನಿದಾವೆ, ಇವತ್ತು 2,000 ರೂಪಾಯಿ ಹೆಣ್ಣು ಮಕ್ಕಳಿಗೆ ತಲುಪ್ತಾ ಇದೆ. ಒಂದು ತಿಂಗಳಿಗೆ 5,200 ರೂಪಾಯಿ ಸರ್ಕಾರದ ಯೋಜನೆ. ಗ್ಯಾರಂಟಿ ಯೋಜನೆಗಳ ಎಷ್ಟು ಬಗ್ಗೆ ಜನ ಮಾತಾಡ್ಬೇಡಿ. ಹೆಣ್ಮಕ್ಳು ತಲುಪಿದೆ? ಒಂದ್ ನಿಮಿಷ ಸರ್, ಮುಗಿಸ್ತೀನಿ. ನಿಮ್ಗೆ ಇಲ್ಲ, ಇದೊಂದು ಒಂದ್ ನಿಮಿಷ. 94 ಲಕ್ಷ ಕುಟುಂಬಗಳಿಗೆ, ಇಲ್ಲ, ನೀವು ಅಶ್ವಿನ್ ಇಷ್ಟೊಂದು ಹೇಳಿ. ಮಾತಾಡಿದ್ರಿ, 94 ಲಕ್ಷ ಕುಟುಂಬದ ಹೆಣ್ಣು ಮಕ್ಕಳಿಗೆ ತಲುಪಿದೆ. ನೀವು ಗ್ಯಾರಂಟಿ ಅನ್ನ ಒಂದೇ ಒಂದು 94 ಲಕ್ಷ ಕುಟುಂಬದ ಹೆಣ್ಣು ಮಕ್ಕಳಿಗೆ ತಲುಪಿದೆ. ಜಾರಿ ಮಾಡಿಲ್ಲ. 94 ಲಕ್ಷ ಕುಟುಂಬದ ಹೆಣ್ಣು ಮಕ್ಕಳಿಗೆ. ಮೋದಿಜಿಯವರ ಗ್ಯಾರಂಟಿ ಒಂದು ನಿಮಿಷ ಅಶ್ವಿನ್. ಅಶ್ವಿನ್, ಒಂದು ನಿಮಿಷ. ಚುನಾವಣೆಗೆ ಹೋದ್ರೆ ಕರ್ನಾಟಕ ಜನತೆ ತಕ್ಕ ಪಾಠ ಕಾಂಗ್ರೆಸ್ ಅವರಿಗೆ ಕಲಿಸ್ತಾರೆ ಸರ್. ಒಂದೊಂದು ಕಾನ್ಸ್ಟಿಟ್ಯೂನ್ಸಿನಲ್ಲೂ ಎಂಪಿ ಸೆಗ್ಮೆಂಟ್ ಅಲ್ಲೂ ಕೂಡ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ನೋಡಿದ್ರೆ ಕಳೆದ 9 ವರ್ಷಗಳ ಮೋದಿಜಿಯವರ ನೇತೃತ್ವದ ಸರ್ಕಾರದ ಅವಧಿನಲ್ಲಿ 9.5 ವರ್ಷದಲ್ಲಿ ಕಾಂಗ್ರೆಸ್ನ 60 ವರ್ಷದ ಅವಧಿಯ ಸರ್ಕಾರದಲ್ಲೂ ಕೂಡ ನಮ್ಮದೇ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ಕೆಲಸಗಳು ಜಾಸ್ತಿ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ಹಣವನ್ನು, ಅದು ರಸ್ತೆ ಇರ್ಬೋದು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನ ವಿಷಯಗಳಿರ್ಬೋದು, ಏರ್ಪೋರ್ಟ್ಗಳಿರ್ಬೋದು, ಬ್ರಿಡ್ಜ್ಗಳಿರ್ಬೋದು, ಇವತ್ತು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ಮನ್ರೇಗಾದಲ್ಲಿ ಕೊಟ್ಟಿರ್ತಕ್ಕಂಥ ಹಣ ಇರ್ಬೋದು, ಆಗಿರ್ತಕ್ಕಂಥ ಕೆಲಸಗಳಿರ್ಬೋದು. 55 ಲಕ್ಷ ಜನಕ್ಕೆ ಇವತ್ತಿದೆ ಕಾಂಗ್ರೆಸ್ನವ್ರ ಸ್ಕೀಮ್ಗಳ ಬಗ್ಗೆ ಹೇಳ್ತಾರಲ್ಲ, 6,000 ರೂಪಾಯಿ ಮೋದಿ ಸರ್ಕಾರ, 4,000 ರೂಪಾಯಿ ಯಡಿಯೂರಪ್ಪನವ್ರ ಸರ್ಕಾರ, 10,000 ರೂಪಾಯಿ ಹಣವನ್ನ 55 ಲಕ್ಷ ಜನಕ್ಕೆ ಒಂದೇ ಒಂದು ವರ್ಷನೂ ಕೂಡ ನಿಲ್ಲಿಸ್ದಂಗೆ ಕೊಟ್ಟಿದ್ದೀವಿ. ಬಂದ ತಕ್ಷಣ 4,000 ರೂಪಾಯಿ ಹಣ ಕಿತ್ತಾಕಿದ್ರಲ್ವಾ? ಇದು ಕಾಂಗ್ರೆಸ್. ನಾನು ಒಂದು